Sunny, we are glad to see them all here in International Space Station. We want to congratulate whole team. ಬೋಯಿಂಗ್ ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆಯ ತಾಂತ್ರಿಕ ದೋಷದ ಪರಿಣಾಮ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 9 ತಿಂಗಳ ಕಾಲ ವಿಳಂಬ ಅನುಭವಿಸಿದ ಮೇಲೆ ನಾಸಾದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೆ ಇತರ ಸಿಬ್ಬಂದಿ ಭೂಮಿಗೆ ಮರಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರನ್ನ ಹೊತ್ತ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ಸ್ ಭೂಮಿಗೆ ಬರಲಿದ್ದು ಆ ಮೂಲಕ ಯೋಜನೆಗಿಂತ ಬಹಳಷ್ಟು ದೀರ್ಘಾವಧಿಯ ವಿಳಂಬ ಕಂಡ ಮೇಲೆ ಈ ಯೋಜನೆ ಕಂಪ್ಲೀಟ್ ಆಗುತ್ತೆ. ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಮಾರ್ಚ್ 18, 2025ರಂದು ಸ್ಪೇಸ್ ಎಕ್ಸ್ ಸಂಸ್ಥೆಯ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನೇರಿ ಮರಳಲಿದ್ದಾರೆ. ಸಮುದ್ರದಲ್ಲಿ ಸಂಜೆ 5:57ಕ್ಕೆ ಅಂದ್ರೆ ಭಾರತೀಯ ಕಾಲಮಾನದಲ್ಲಿ ಮಾರ್ಚ್ 19 ಬೆಳಿಗ್ಗೆ 4:27ಕ್ಕೆ ಫ್ಲೋರಿಡಾದ ತೀರದಾಚೆಗೆ ಸಮುದ್ರದಲ್ಲಿ ಇಳಿಯುತ್ತೆ. ಆಕ್ಚುಲಿ 9 ತಿಂಗಳ ಹಿಂದೆಯೇ ಅವರನ್ನ ವಾಪಸ್ ಕರೆತರುವುದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಆದರೆ ಬೋಯಿಂಗ್ ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿನ ತಾಂತ್ರಿಕ ದೋಷಗಳ ಪರಿಣಾಮ ಅನೇಕ ಸಲ ಅವರ ಆಗಮನ ಪೋಸ್ಟ್ಪೋನ್ ಆಯಿತು. ಹೀಗಾಗಿ ಅವರಲ್ಲೇ ಉಳಿಯೋ ಹಾಗಾಯಿತು. ಅಂತಿಮವಾಗಿ ಅಮೆರಿಕದ ನೂತನ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಗಗನಯಾತ್ರಿಗಳನ್ನ ಸುರಕ್ಷಿತವಾಗಿ ಭೂಮಿಗೆ ಮರಳಿ ಕರೆತರೋ ಜವಾಬ್ದಾರಿಯನ್ನ ಎಲಾನ್ ಮಸ್ಕ್ ನೇತೃತ್ವದ ಸ್ಪೇಸ್ ಎಕ್ಸ್ ಸಂಸ್ಥೆಗೆ ವಹಿಸಿದ್ರು. ಇನ್ನು ಇವರ ಪುನರಾಗಮನವನ್ನ ನೇರ ಪ್ರಸಾರ ಮಾಡುವುದಾಗಿ ನಾಸಾ ಖಚಿತಪಡಿಸಿದೆ. ಈ ನೇರ ಪ್ರಸಾರ ರಾತ್ರಿ 10:45ಕ್ಕೆ ಅಂದರೆ ಭಾರತೀಯ ಕಾಲಮಾನದಲ್ಲಿ ಮಾರ್ಚ್ 18 ಮಂಗಳವಾರ ಬೆಳಗ್ಗೆ 9:15ಕ್ಕೆ ಹ್ಯಾಚ್ ಮುಚ್ಚಿಕೊಳ್ಳುವಿಕೆಯಿಂದ ಶುರುವಾಗುತ್ತೆ. ಈ ಪ್ರಸಾರ ಬಾಹ್ಯಾಕಾಶ ನಿಲ್ದಾಣದಿಂದ ಅನ್ಡಾಕಿಂಗ್, ಭೂಮಿಯ ವಾತಾವರಣಕ್ಕೆ ಮರುಪ್ರವೇಶ, ಸಮುದ್ರದಲ್ಲಿ ಇಳಿಯುವಿಕೆಗಳನ್ನು ಕೂಡ ಒಳಗೊಂಡಿರುತ್ತೆ. ಸಮುದ್ರದಲ್ಲಿ ಇಳಿದ ನಂತರ ಏನೇನ್ ಪ್ರಕ್ರಿಯೆಗಳಿರುತ್ತೆ ಅನ್ನೋದನ್ನ ಬ್ರೀಫ್ ಆಗಿ ಹೇಳೋದಾದ್ರೆ, ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್, ನಿಕ್ ಹೇಗ್, ಅಲೆಕ್ಸಾಂಡರ್ ಗೊರ್ಬುನೋವ್ ಅವರನ್ನ ಒಳಗೊಂಡ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಸಂಜೆ ಸುಮಾರು 5:57ಕ್ಕೆ ಅಂದ್ರೆ ಭಾರತೀಯ ಕಾಲಮಾನದಲ್ಲಿ ಮಾರ್ಚ್ 19 ಬೆಳಗ್ಗೆ 4:27ಕ್ಕೆ ಸಮುದ್ರದಲ್ಲಿ ಇಳಿಯೋ ನಿರೀಕ್ಷೆ ಇದೆ. ಬಾಹ್ಯಾಕಾಶ ನೌಕೆ ಇಳಿಯುವ ಸ್ಥಳವನ್ನ ಜಾಗರೂಕವಾಗಿ ನಿರ್ಧರಿಸಲಾಗಿದ್ದು ಹವಾಮಾನ ಪರಿಸ್ಥಿತಿ ಮತ್ತು ಸಮುದ್ರದ ಸನ್ನಿವೇಶಗಳನ್ನು ಆಧರಿಸಿದೆ. ನಂತರ ಅವರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗುತ್ತೆ. ಬಾಹ್ಯಾಕಾಶ ನೌಕೆ ಸಮುದ್ರದಲ್ಲಿ ಇಳಿತಾ ಇದ್ದ ಹಾಗೆ ಸ್ಪೇಸ್ ಎಕ್ಸ್ ರಕ್ಷಣಾ ತಂಡಗಳು ಕಾರ್ಯಾಚರಣೆಗೆ ಧಾವಿಸುತ್ತೆ. ಕ್ರೇನ್ಗಳು ಮತ್ತು ವೈದ್ಯಕೀಯ ವ್ಯವಸ್ಥೆಗಳನ್ನು ಒಳಗೊಂಡ ವಿಶೇಷ ಹಡಗುಗಳು ಕ್ಯಾಪ್ಸೂಲ್ ಕಡೆ ಧಾವಿಸುತ್ತೆ. ಮುಳುಗು ತಜ್ಞರು ಬಾಹ್ಯಾಕಾಶ ನೌಕೆಯನ್ನು ರಕ್ಷಿಸಿ ಅದರ ಸ್ಥಿರತೆಯನ್ನು ಪರೀಕ್ಷಿಸಿ ನಂತರ ರಕ್ಷಣಾ ನೌಕೆಗೆ ಅದನ್ನು ಜೋಡಿಸುತ್ತಾರೆ. ಬಾಹ್ಯಾಕಾಶ ನೌಕೆ ಜಾರೋದ್ರಿಂದ ಅವರನ್ನ ರಕ್ಷಣೆ ಮಾಡೋದಕ್ಕೆ, ಸುಗಮ ಕಾರ್ಯಾಚರಣೆ ನಡೆಸೋದಕ್ಕೆ ಈ ಒಂದು ಸ್ಟೇಜ್ ತುಂಬಾನೇ ಇಂಪಾರ್ಟೆಂಟ್. Around the hatch seal area, so we are going to clean them with cotton tape. Copy and concur with the plan. Japan Aerospace Exploration. Japan Aerospace Exploration Agency astronaut Takuya Onishi newly arrived on the station as part of Crew 10. Noticing a few flecks of dust along the hatch seals, so he will clean those off. Another view of the crew aboard Dragon Freedom looking... There is one SpaceX bag. It's labeled as unarmed PFD. The bag number is 153. In its carabiner attached to one of the bungees in PMS-3. Can we just leave it as it is? Checking. ಇನ್ನು ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಅನ್ನ ರಕ್ಷಣಾ ನೌಕೆಗೆ ಎತ್ತಿದ ಮೇಲೆ ಕ್ರೂ ಡ್ರ್ಯಾಗನ್ನಿನ ಹ್ಯಾಚ್ ಅನ್ನ ತೆರೆಯಲಾಗುತ್ತೆ. ಇದರಿಂದ ಗಗನಯಾತ್ರಿಗಳನ್ನ ಜಾಗರೂಕವಾಗಿ ಹೊರಗೆ ಕರೆತರಲಾಗುತ್ತೆ. ಹಲವಾರು ತಿಂಗಳಾದ್ಮೇಲೆ ಬಾಹ್ಯಾಕಾಶದಲ್ಲಿ ಕಳೆದ ನಂತರ ಇದ್ದಕ್ಕಿದ್ದ ಹಾಗೆ ಭೂಮಿಯ ಗುರುತ್ವಾಕರ್ಷಣೆಗೆ ಆಗಮಿಸಿದಾಗ ಗಗನಯಾತ್ರಿಗಳು ತಲೆಸುತ್ತು, ಸ್ನಾಯುಗಳ ದೌರ್ಬಲ್ಯ, ಸಮತೋಲನದ ಕೊರತೆ ಎದುರಿಸೋದ್ರಿಂದ ಅವರಿಗೆ ನೆರವಾಗೋದಕ್ಕೆ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ. ಭೂಮಿಗೆ ಮರಳೋದಕ್ಕೂ ಮುಂಚೆ ಅವರನ್ನ ರಕ್ಷಣೆ ಮಾಡಿದ ಹಡಗಿನಲ್ಲೇ ಗಗನಯಾತ್ರಿಗಳ ಪೂರ್ವಭಾವಿ ಆರೋಗ್ಯ ತಪಾಸಣೆಗಳನ್ನು ನಡೆಸಲಾಗುತ್ತೆ. ಈ ಪರೀಕ್ಷೆಗಳು ತಕ್ಷಣ ದೈಹಿಕ ಪರಿಸ್ಥಿತಿ ಹಾಗೆ ಸುದೀರ್ಘ ಬಾಹ್ಯಾಕಾಶ ವಾಸದ ಪರಿಣಾಮವಾಗಿ ಸ್ನಾಯು ನಷ್ಟ, ದೃಷ್ಟಿಯಲ್ಲಿನ ಬದಲಾವಣೆಗಳು, ದೇಹದ ದ್ರವಗಳಲ್ಲಿನ ಬದಲಾವಣೆಯಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಇನ್ನು ಆರಂಭಿಕ ವೈದ್ಯಕೀಯ ತಪಾಸಣೆಗಳೆಲ್ಲ ಆದಮೇಲೆ ಗಗನಯಾತ್ರಿಗಳನ್ನ ಹೆಲಿಕಾಪ್ಟರ್ ಅಥವಾ ಬೋಟ್ ಮೂಲಕ ಫ್ಲೋರಿಡಾದಲ್ಲಿರೋ ಕೆನೆಡಿ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳುಹಿಸಲಾಗುತ್ತೆ.
ಈ ಕೇಂದ್ರ ಆಧುನಿಕ ವೈದ್ಯಕೀಯ ಮತ್ತು ವಿವರಣಾ ಕೇಂದ್ರಗಳನ್ನು ಹೊಂದಿದ್ದು ಗಗನಯಾತ್ರಿಗಳು ಇಲ್ಲಿ ಹೆಚ್ಚಿನ ಪರೀಕ್ಷೆಗಳು ಹಾಗೆ ಯೋಜನಾ ಮೌಲ್ಯಮಾಪನಗಳಿಗೆ ಒಳಗಾಗ್ತಾರೆ. ಕೆನೆಡಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಗಗನಯಾತ್ರಿಗಳಿಗೆ ವಿಸ್ತೃತ ವೈದ್ಯಕೀಯ ತಪಾಸಣೆ ನೀಡಿ ಬಾಹ್ಯಾಕಾಶದಲ್ಲಿ ಹೆಚ್ಚಿನ ಸಮಯ ಇದ್ದಿದ್ರಿಂದ ಅವರ ಮೇಲಾಗಿರಬಹುದಾದ ಪರಿಣಾಮಗಳನ್ನು ತಿಳಿಯಲಾಗುತ್ತೆ. ಇದು ಅನೇಕ ಪರೀಕ್ಷೆಗಳನ್ನು ಒಳಗೊಂಡಿರುತ್ತೆ. ಯಾಕಂದ್ರೆ ಬಾಹ್ಯಾಕಾಶದ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಹೆಚ್ಚು ಟೈಮ್ ಇರೋದ್ರಿಂದ ಸ್ನಾಯು ಹಾಗೆ ಮೂಳೆಗಳ ಸಾಂದ್ರತೆಯ ನಷ್ಟ ಆಗೋ ಚಾನ್ಸಸ್ ಇರುತ್ತೆ. ದೈಹಿಕ ದ್ರವಗಳ ಬದಲಾವಣೆಯಿಂದ ದೃಷ್ಟಿಯಲ್ಲಿ ಕೆಲವೊಂದು ವ್ಯತ್ಯಾಸ ಆಗಬಹುದು. ಇನ್ನು ಮಾನಸಿಕ ಆರೋಗ್ಯದ ಮೇಲೂ ಕೂಡ ಒಂದಷ್ಟು ಪರಿಣಾಮ ಬೀರಬಹುದು. ಹೀಗಾಗಿ ಒಂದಷ್ಟು ಪರೀಕ್ಷೆಗಳನ್ನು ನಡೆಸ್ತಾರೆ. Finish its fly into the International Space Station's Node 2 forward docking port vestibule, which is the area between the Dragon hatch and the station hatch that was previously exposed to the vacuum of space. And then once that happens, they will conduct a series of leak checks. And there on your screen, you just saw NASA astronaut Sunny Williams actually floating right in front of that hatch that will be open in just a little bit. These views provided by an external camera on the exposed facility outside of the Japanese module. ಗಗನಯಾತ್ರಿಗಳು ಭೂಮಿಗೆ ಬಂದ 24ರಿಂದ 48 ಗಂಟೆಗಳ ಒಳಗಾಗಿ ಅವರ ಜೊತೆ ವಿವರಣಾ ಮಾತುಕತೆಗಳನ್ನು ನಾಸಾ ಶುರು ಮಾಡುತ್ತೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುದೀರ್ಘ ವಾಸ್ತವ್ಯದ ಸಂದರ್ಭದಲ್ಲಿ ಅವರು ಎದುರಿಸಿದಂತಹ ಸವಾಲುಗಳು, ಕೈಗೊಂಡ ವೈಜ್ಞಾನಿಕ ಪ್ರಯೋಗಗಳು ಹಾಗೆ ಅದರ ರಿಸಲ್ಟ್ ಯಾವ ರೀತಿಯಾಗಿತ್ತು, ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳನ್ನು ಉತ್ತಮ ಮಾಡುವುದಕ್ಕೆ ಏನೆಲ್ಲ ಕಾರ್ಯಾಚರಣೆಯ ಪ್ರತಿಕ್ರಿಯೆಗಳು ಸಿಕ್ಕಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆ ನಡೆಯುತ್ತೆ. ಈ ಮೂಲಕ ಕಲೆ ಹಾಕುವ ಮಾಹಿತಿಗಳು ನಾಸಾಗೆ ಬಾಹ್ಯಾಕಾಶ ಯಾನಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು ಇನ್ನಷ್ಟು ಅಡ್ವಾನ್ಸ್ಡ್ ಮಾಡಿ ಭವಿಷ್ಯದಲ್ಲಿ ಚಂದ್ರ, ಮಂಗಳ ಗ್ರಹಗಳಿಗೆ ಅವುಗಳಾಚೆಗೆ ಪ್ರಯಾಣ ಬೆಳೆಸೋ ಗಗನಯಾತ್ರಿಗಳ ಯೋಜನೆಗಳನ್ನು ಸುಗಮ ಮಾಡಿಸೋದಕ್ಕೂ ಕೂಡ ನೆರವಾಗುತ್ತೆ. ಇನ್ನು ಬಾಹ್ಯಾಕಾಶದಲ್ಲಿ ಬಹುತೇಕ 9 ತಿಂಗಳು ಕಳೆದಿರೋದ್ರಿಂದ ಗಗನಯಾತ್ರಿಗಳು ಭೂಮಿ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ. ಈ ಚೇತರಿಕೆಯ ಪ್ರಕ್ರಿಯೆ ಅನೇಕ ಅಂಶಗಳನ್ನು ಒಳಗೊಂಡಿರುತ್ತೆ. ಸ್ನಾಯುಗಳ ಶಕ್ತಿಯನ್ನ ವಾಪಸ್ ಪಡೆಯೋದಕ್ಕೆ ದೈಹಿಕ ಚಿಕಿತ್ಸೆ, ವ್ಯಾಯಾಮಗಳು, ಭೂಮಿಯಲ್ಲಿನ ದೈನಂದಿನ ಜೀವನಕ್ಕೆ ಹೊಂದ್ಕೊಳ್ಳೋದಕ್ಕೆ ನೆರವಾಗೋದಕ್ಕೆ ಮಾನಸಿಕವಾದಂತಹ ಬೆಂಬಲ ಆಗಿರಬಹುದು. ಈ ಪುನಶ್ಚೇತನ ಹಂತ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಸುನೀತಾ ವಿಲಿಯಮ್ಸ್ ಹಾಗೆ ಅವರ ಸಹಯೋಗಿಗಳ ಪುನರಾಗಮನದ ಸ್ಥಿರತೆ ವೈಜ್ಞಾನಿಕ ಸಾಧನೆಗಳಿಗೆ ಒಂದೊಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಮೂಲತಃ ಸಣ್ಣ ಅವಧಿಯ ಯೋಜನೆಯಾಗಿದ್ದ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶ ಯಾನ ಬೋಯಿಂಗ್ ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆಯ ತಾಂತ್ರಿಕ ದೋಷಗಳ ಕಾರಣದಿಂದ ವಿಳಂಬವಾಗ್ತಾನೆ ಹೋಯಿತು. ಭೂಮಿಗೆ ಮರಳಿ ಕರೆತರೋದಕ್ಕೆ ಸ್ಪೇಸ್ ಎಕ್ಸ್ ರಂಗ ಪ್ರವೇಶ ಮಾಡಿರೋದ್ರಿಂದ ಇದು ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಗಳು ಹಾಗೆ ವಾಣಿಜ್ಯಿಕ ಬಾಹ್ಯಾಕಾಶ ಸಹಯೋಗದಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿ ನಿಲ್ಲುತ್ತೆ. Lots of cheering here in the room. Big hugs. Sunny Williams coming through in her blue flight suit. Oh. And followed shortly behind by Commander of Starliner Butch Wilmore. Now back on the space station, the third visit for both astronauts and the first crewed flight test of the Starliner spacecraft. Butch, Sunny, we are glad to see them all here in International Space Station, and we want to congratulate whole team in different mission control center for launch, for docking, and of the end we are very happy. Yes, indeed. Yeah, we are thrilled as well. I'm not sure we could have gotten a better welcome. I mean, we had music, we had Matt was dancing.